Watch India's largest kids library only on Jio Hotstar. Download the app now. ರೆಡಿ ಆಗಿ ಹೋಗ್ತಾ ಇದ್ದೆ ನಮ್ ಜರ್ಮನ್ ಶೆಫರ್ಡ್. ಇದು ನನ್ನ ಡಾಬರ್ ಮ್ಯಾನ್, ಇದು ಡಾಲ್ಮೇಷನ್ ಡಾಗ್. ಗುರು, ನೀನ್ ಈ ಕಲರ್ ಅಲ್ಲಿ ತುಂಬಾ ಸ್ಮಾರ್ಟ್ ಕಾಣಿಸ್ತಾ ಇದ್ಯಾ. ನೀನು ಏನು ಕಡಿಮೆ ಇಲ್ಲ ಬಿಡುಗರು. ಹೂನಮ್ಮ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಆದ್ರೆ ಈ ಪೈಂಟ್ ವಾಸನೆ ಸರಿ ಇಲ್ಲ ಅಷ್ಟೇನೆ. ನೀವೆಲ್ಲ ರೆಡಿ ಆಗಿ ಹೋಗ್ಬಿಡಿ. ಇವಾಗ ನಿಮ್ಮ ಲೈಫೇ ಬದಲಾಗಿ ಹೋಗ್ಬಿಡುತ್ತೆ. ಒಳ್ಳೆ ಒಳ್ಳೆ ಮನೆಗಳಿಗೆ ಹೋಗ್ತೀರಾ, ಚೆನ್ನಾಗಿರೋ ಊಟ ತಿಂಡಿ ಮಾಡ್ಕೊಂಡಿರ್ತೀರಾ. ಇವತ್ತಿಂದ ತಿಪ್ಪೆ ಊಟಕ್ಕೆ ಬಾಯ್ ಬಾಯ್ ಹೇಳ್ಬಿಡಿ. ಹೌದು ಕಣ, ಇವನು ನಮ್ಮ ಜೀವನನೇ ಬದಲಾಯಿಸೋ ರೀತಿ ಹೇಳ್ತಾ ಇದ್ದಾನೆ. ಬಾಸ್ ನೀವೇನೋ ಇವ್ರನ್ನ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಯಾರಿಗಾದ್ರೂ ಅನುಮಾನ ಬಂದ್ರೆ ಇವ್ ಬೀದಿ ನಾಯಿ ಅಂದ್ಬಿಟ್ಟು ಅವಾಗ ಎಲ್ಲಿವರೆಗೂ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಎಂಜಾಯ್ ಮಾಡ್ಕೊಂಡಿರ್ಲಿ ಬಿಡ. ಮಾತಾಡೋ ಟೈಮ್ ಅಲ್ಲ ಇದು, ಇವಾಗ ಆಕ್ಷನ್ ಹೇಳ್ಬೇಕಷ್ಟೇನೆ. ಆಕ್ಷನ್. ಡಾಗ್ಸ್ ತಗೊಳ್ಳಿ, ಡಾಗ್ಸ್ ತಗೊಳ್ಳಿ. ಫಾರಿನ್ ಬ್ರೀಡ್ ಡಾಗ್ಸ್, ಫುಲ್ ಗ್ಯಾರಂಟಿ ಜೊತೆಗೆ ತಗೊಳ್ಳಿ. ಅರೆ ಇಲ್ಲಿ ಕೇಳಪ್ಪ ನಾಯಿ ಮನುಷ್ಯ, ಈ ಡಾಲ್ಮಿಷನ್ ನಾಯಿ ಎಷ್ಟಾಗತ್ತಪ್ಪ? ಜಾಸ್ತಿ ಇಲ್ಲ, ಯಾವ್ದಾದ್ರು ತಗೊಳ್ಳಿ, ಬರೀ 1000 ರೂಪಾಯಿ ಅಷ್ಟೇನೆ. ಸರಿ ಈಗಲೇ ಕೊಡ್ತೀನಿ, ತಗೋ ದುಡ್ಡು ತಗೋ. ನನಗೆ ಡಾಗಿ ಬೇಕು, ನನಗೆ ಡಾಗಿ ಖಂಡಿತವಾಗ್ಲೂ ಬೇಕೇ ಬೇಕು. ಈಗ ಈ ಡಾಗಿ ಅವನ ಹಿಡ್ಕೊಳ್ಳುತ್ತೆ. ತಗೊಳ್ಳಿ, ಇದೆ ನಿಮ್ ಜರ್ಮನ್ ಶೆಫರ್ಡ್. ನನಗೆ ಈ ನಾಯಿ ಬೇಕಾಗಿದೆ, ನನ್ನಾಗೆ ರಫ್ ಅಂಡ್ ಟಫ್ ಆಗಿರೋಂಥದ್ದು. ನೀವು ತುಂಬಾ ಒಳ್ಳೆ ನಾಯಿನ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮನ್ನ ನೋಡಿದ್ರೆ ಅನಿಸ್ತಾ ಇದೆ ನೀವು ಬಾಕ್ಸಿಂಗ್ ಮಾಡ್ತೀರಾ ಅಂತ. ಇವಾಗ ಈ ನಾಯಿನ ನೋಡಿ, ಈ ನಾಯಿ ಬ್ರೀಡ್ ಕೂಡ ಬಾಕ್ಸಿಂಗ್ ದೇನೆ. ಆದ್ರೆ ಒಂದು ವಿಷಯ, ಇವು ಫುಲ್ ಬ್ರೀಡ್ ಡಾಗ್ಸ್, ಇವಕ್ಕೆ ಸ್ನಾನ ಮಾಡಿಸ್ಬಾರ್ದು, ಯಾವ ಕಾರಣಕ್ಕೂ ಮಾಡಿಸ್ಬಾರ್ದು. ನನಗೆ ನಾಯಿ ಖರೀದಿ ಮಾಡೋದು ಮತ್ತೆ ಬೆಳೆಸೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ ಕೇಳ್ರಪ್ಪ, ಹೇಳ್ತೀನಿ. ಈಗ ನಡೀರಿ, ಎಲ್ರು ಬೆಳಗ್ಗೆ ಮಾರ್ನಿಂಗ್ ವಾಕ್ ಅಲ್ಲಿ ಸಿಕ್ಬಿಡೋಣ. ಓಕೆ ಮತ್ತು ಇಲ್ಲೋಡು, ನಾ ಎಷ್ಟು ಚೆನ್ನಾಗಿರೋ ಡಾಲ್ಮಿಷನ್ ಡಾಗ್ನ ಕೊಂಡ್ಕೊಂಡ್ ಬಂದಿದ್ದೀನಿ. ಇಲ್ಲೋಡು, ಚಿಂಗಂ ಸರು, ಡಾಕ್ಟರ್ ಅಣ್ಣ, ಗಸಿಟಾರಾಮು, ಬಾಕ್ಸರ್ ಅಣ್ಣ ಎಲ್ಲವನ್ನ ನಾಯಿನ ಕೊಂಡ್ಕೊಂಡ್ರು ಕಣೋ. ನೋಡು. ಅಯ್ಯೋ, ಯಾವ ಅಂಕಲಲ್ಲೋ ಡಾಲ್ಮಿಷನ್ ತರ ಕಾಣ್ತಿಲ್ಲ ಕಣ, ಕಂತ್ರಿನ ಇದ್ದಂಗಿದೆ. ಹಾಗೆ ಬೇಜಾರ್ ಮಾಡ್ಕೋಬೇಡಪ್ಪ, ಅವ್ರೇನೋ ತಮಾಷೆಗೆ ಅಂದಿದ್ದಾರೆ. ಆ ಮನುಷ್ಯ ಎಲ್ಲದಕ್ಕೂ ಅನುಮಾನ ಪಡುತ್ತಪ್ಪ. ನೀನ್ ಬೇಜಾರ್ ಮಾಡ್ಕೋಬೇಡ, ಬಾರಪ್ಪ ನನ್ನ ಪ್ಯಾರೆಂಟ್ ಆಗಿ. ಆಯ್ತಪ್ಪ ಮುಟ್ಟು, ಫಸ್ಟ್ ಡಾಗಿ ಕರ್ಕೊಂಡೋಗಿ ಕ್ಲೀನ್ ಆಗಿ ಸ್ನಾನ ಮಾಡಿಸ್ಕೊಂಬ, ಓಕೆನಾ? ಇಲ್ಲ ಕಣೋ, ಇದಕ್ಕೆ ಸ್ನಾನ ಮಾಡಿಸ್ಬಾರ್ದು, ಇದು ಬಹಳ ಡೆಲಿಕೇಟ್ ಡಾಗಿ. ಈ ನಾಯಿ ಕೊಟ್ಟವನು ನನ್ಗೆ ಹೇಳ್ದ, ಈ ನಾಯಿಗೆ ಏನಾದ್ರು ಸ್ನಾನ ಮಾಡಿಸಿದ್ರೆ ಹುಷಾರ್ ತಪ್ಪಿಡುತ್ತೆ ಕಣೋ. ಸ್ನಾನ ಮಾಡಿಸಿದ್ರೆ ಹುಷಾರ್ ತಪ್ಪುತ್ತಂತೇನಾ? ಪತ್ಲು ಏನಾಯ್ತು ಪತ್ಲು? ಯಾಕೆ ನೀನ್ ಇಷ್ಟು ಜೋರಾಗಿ ಕಿರ್ಚ್ಕೊಂಡೆ? ಇಲ್ಲ ನೋಡು, ನಿನ್ ಡಾಲ್ಮಿಷನ್ ಡಾಗಿ ಒಂದೇ ದಿನದಲ್ಲಿ ಬೇರೆ ಕಲರ್ ಬಂದ್ಬಿಡ್ತಲ್ಲೋ, ಅವ್ನು ಯಾಮರ್ಸಿದಾರ ಕಣ. ಸಾರಿ, ವೆರಿ ಸಾರಿ ಪತ್ಲು, ಇದೆಲ್ಲ ನನ್ನ ತಪ್ಪಿಂದನೇ ಕಣ ಆಗಿರೋದು. ನಾವೆಲ್ಲರೂ ಟಿ ಎಣ್ಣೆ ಅಂಗಡಿಲಿ ಕೂತ್ಕೊಂಡಿದ್ವಿ ಕಣೋ. ಅಲ್ಲಿಗೆ ನಾಯಿ ಮನುಷ್ಯ ಬಂದ, ನಕಲಿ ನಾಯಿ ಕೊಟ್ಬಿಟ್ಟ ಕಣೋ. ಹಿಂಗಾಗಿದ್ದು ಹಂಗಾರೆ ನಾಯಿ ಮನುಷ್ಯ ನಿಮ್ಗೆಲ್ರಿಗೂ ಯಾಮಾರಿಸ್ಬಿಟ್ಟ ಅನ್ಸುತ್ತೆ. ಈಗ ಆಗಿದ್ದು ಆಗೋಯ್ತು ಕಣ. ಈಗ ಮೊದ್ಲು ನಾಯಿ ಮನುಷ್ಯನ ಹುಡುಕ್ಬೇಕು, ಎಲ್ಲಿದಾನೋ ಅಲ್ಲಿ ಹುಡ್ಕಣ್ ಬಾ. ಪತ್ಲು, ಇದಕ್ಕೆ ನೀನೇ ಏನಾದ್ರು ಮಾಡ್ಬೇಕು ಕಣೋ. ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ.
ಐಡಿಯಾ ನಡಿಯ ಚಿಂಗಂ ಸರ್ ಹತ್ರ ಓಟ್ ಬರೋಣ. ಏಯ್ ಬಾಯ್ಲೆ ಬಾಯ್ಲೆ, ನೀನೊಬ್ಬ ಬಾಕ್ಸರ್ ನಾಯಿ ಇದ್ಯಾ, ನೀನು ಬಾಕ್ಸಿಂಗ್ ಕಲ್ತ್ಕೋಬೇಕು ಬಾ. ಬಾಕ್ಸಿಂಗ್ ನಾಯಿ ಬಾಕ್ಸಿಂಗ್ ಆಡುತ್ತಾ? ಬಾಕ್ಸಿಂಗ್ ನಾಯಿಗಳು ಫೈಟಿಂಗ್ ಮಾಡುತ್ತಾ ಅಷ್ಟೇ. ಕಬಡ್ಡಿ, ಅಮ್ಮ ಕಬಡ್ಡಿ, ಅಯ್ಯೋ ಅಯ್ಯೋ, ಅರೆ ಅರೆ ಕಚ್ಬಿಡ್ತು, ಅಯ್ಯೋ ಅರೆ ಇದ್ರದ್ದು ಕಲರ್ ಹೆಂಗ್ ಚೇಂಜ್ ಆಯ್ತು? ನಮ್ದಾಗಿಗೂ ಕಲರ್ ಚೇಂಜ್ ಆಗ್ಬಿಟ್ಟಿದೆ ಬಾಕ್ಸರಣ್ಣ. ಓಕೆ ಡಾಗಿ, ನೀನ್ ಇವತ್ತಿನ ಪೊಲೀಸ್ ಡಾಗಿ. ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ನೀರು ಕುಡಿಯೋಣ, ಒಟ್ಟಿಗೆ ಹೊರಗಡೆ ರೌಂಡ್ ಹೋಗೋಣ. ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತರ ಯಾವಾಗ್ಲೂ ಡಿಸಿಪ್ಲಿನ್ ನ ಅಭ್ಯಾಸ ಮಾಡ್ಕೋಬೇಕು. ನಾವಿಬ್ರು ಬ್ರದರ್ಸ್ ಇದ್ದಂಗೆ. ಓಕೆ, ನೀರ್ ತಗೊಂಡ್ಬರ್ತೀನಿ, ವೆಯ್ಟ್. ಏನ್ ಹೇಳ ನಾವು ಬ್ರದರ್ಸ್ ಬ್ರದರ್. ಬೈ 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 ಬೈ. ಅಯ್ಯಮ್ಮ ನನ್ ತಿಂಡಿ ಎಲ್ಲ ತಿಂದಾಕ್ಬಿಡ್ತು. ಏ ಬ್ರದರ್, ನೀನು ನಿನ್ ಪ್ಲೇಟ್ ಅಲ್ಲಿ ತಿನ್ಬೇಕಾಗಿತ್ತು. ನೀನು ಮಸಾಲೆ ಹಾಕಿರೋ ಪದಾರ್ಥ ತಿಂದು ನನಗೆ ಬರೀ ಒಣ ಮೂಳೆ ಆಗ್ತಾ ಇದೀಯಾ? ಬಾವ್ ಬಾವ್ ಬಾವ್. ಅಯ್ಯಮ್ಮ, ಇದ್ಯಾವುದೋ ಫಾರಿನ್ ಬ್ರೀಡ್ ಅಲ್ಲ ಅನ್ಸುತ್ತೆ, ಕಂತ್ರಿ ನಾಯಿ. ನೋ 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 ನೋ. ಚಿಕ್ಕಂ ಸರ್, ನಿಮ್ ಪೊಲೀಸ್ ಆಗಿ ಬಣ್ಣ ಏನಾದ್ರು ಬದಲಾಯ್ತಾ ಸರ್? ಬಣ್ಣ ಏನೋ ಬದಲಾಗಿಲ್ಲ, ಆದ್ರೆ ಇದ್ರ ಟಂಗ್ ಬದಲಾಗ್ಬಿಟ್ಟಿದೆ. ಇಲ್ಲಿ ನೋಡಿ, ಕೈಗೆ ಬಣ್ಣ ಮೆತ್ಕೊಂಡಿಲ್ವಾ? ಅಯ್ಯಮ್ಮ, ಇದ್ಯಾವುದೋ ಡೂಪ್ಲಿಕೇಟ್ ಡಾಗಿ. ಅಯ್ಯಮ್ಮ, ಏನಯ್ಯ ನಡ್ಡಾಗಿದ್ದು ಕಲರ್ ಚೇಂಜ್ ಆಗ್ಬಿಟ್ಟಿದೆಲ್ಲ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವ ಫೇಲ್ ಆಗೋಯ್ತು. ಒಂದು ಸರಿ ನನಗೆ ನಾಯಿ ಮಾರೋನ್ ಕೈಗೆ ಸಿಕ್ಬಿಟ್ರೆ ಅವನನ್ನ ಜೀವ ತೆಗೆದು ಬಿಡ್ತೀನಿ, ನಾನು ಬಿಡಲ್ಲ ಅವನ್ನ. ಓಯ್ ನೋಡಿದ್ರ, ಒಬ್ಬ ನಾಯಿ ಮರ ಮನುಷ್ಯ ಫಾರಿನ್ ಡಾಗಿ ಏನ್ಬಿಟ್ಟು ನಿಮ್ಗೆಲ್ರಿಗೂ ಎಷ್ಟು ಚೆನ್ನಾಗಿ ಟೋಪಿ ಹಾಕ್ಬಿಟ್ಟ ಅಂತ ಎಲ್ಲ ಸಿಕ್ಕಾಕೊಂಬಿಟ್ರಿ. ಆದ್ರೆ ಬಣ್ಣವಾಗಿರ್ಬೋದು, ಡಾಗಿಗಳೆಲ್ಲ ಚೆನ್ನಾಗಿದೆ. ನಿಮ್ಗೆಲ್ರಿಗೂ ಒಟ್ಟಿಗೆ ಯಾಮರ್ಸ್ಬಿಟ್ಟಿದ್ದಾನ ಅವನು. ನಾವೀಗ ನಾಯಿ ಮರ ಮನುಷ್ಯನ ಹುಡುಕ್ಲೇಬೇಕು, ಆದ್ರೆ ಹುಡುಕೋದಿಲ್ಲಿ ಎಲ್ಲಿ ಸಿಗ್ತಾನ ಅವನು? ಏನ್ ಮಾಡೋದೀಗ? ನೋಡ್ದ ಜಿಂಗ್ರು, ನಾವು ಬೇರೆ ಬೇರೆ ಬಣ್ಣ ಹಾಕೊಂಡು ಚೆನ್ನಾಗೇ ಕಾಣಿಸ್ತಾ ಇದ್ದಿಲ್ಲ, ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇದ್ವಿ. ಇವಾಗ ನಾವು ಅಲ್ಲೂ ಇಲ್ಲ, ಇಲ್ಲೂ ಕೂಡ ಇಲ್ಲ. ಇವಾಗ ಮನುಷ್ಯ ಇವರೆಲ್ಲಾರನು ಗೂಬೆ ಮಾಡಾಕ್ಬಿಟ್ಟ. ನೀನು ಸರಿ ಹೇಳ್ತಾ ಇದೀಯಾ. ಈ ಜನಗಳು ಒಳ್ಳೆಯವರು ಅನ್ಸುತ್ತೆ. ಆ ಕುಳ್ಳ ನಮ್ಮನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಒರಿಜಿನಲ್ ಕಲರ್ ಕೂಡ ಹಾಳು ಮಾಡಾಕ್ಬಿಟ್ಟ. ಇವಾಗ ಏನ್ ಮಾಡೋಣ ಅಂತ ನೀವೇ ಹೇಳಿ. ಇಲ್ಲೋಡ್ರಪ್ಪ ಡಾಗಿಗಳ, ನೀವೆಲ್ಲರೂ ಸಮೋಸ ತಿಂತಾ ಇರಿ. ಪಾಪ ತುಂಬಾ ಹಸುವಾಗಿರ್ಬೋದು ನಿಮ್ಗೆಲ್ರಿಗೂ. ಯಾವ ಮನುಷ್ಯ ನಮ್ಗೆಲ್ರಿಗೂ ಯಾಮಾರ್ಸಿದಾನೋ ಅವನ್ನ ನೀವೆಲ್ಲರೂ ಸೇರ್ಕೊಂಡು ಹುಡುಕ್ಬಿಟ್ರೆ ಆಮೇಲೆ ನಾವೆಲ್ಲರೂ ಆ ಮನುಷ್ಯನ ಚೆನ್ನಾಗಿ ವಿಚಾರಿಸ್ಕೋಬಹುದು. ಅವನ್ ಏನಾದ್ರೂ ನಮ್ಮ ಕೈಗೆ ಸಿಕ್ಕಾಕೊಂಬಿಟ್ಟ ಅಂದ್ರೆ ನಾವೆಲ್ಲರೂ ನಿಮ್ಗೋಸ್ಕರ ಒಂದು ಡಾಗ್ ಹೌಸ್ನ ಕಟ್ಸ್ಕೊಟ್ಬಿಡ್ತೀವಿ. ಓ ಅದೇ ಕೇಳಿ, ಎಲ್ಲರೂ ಕೇಳಿ ಕೇಳಿ ಕೇಳಿ, ಇವರೆಲ್ಲ ಒಳ್ಳೆ ಜನ ಇದ್ದಾರೆ. ಇವ್ರಿಗೆ ಆ ಚೋರ್ ಆದ್ಮಿ ಜೊತೆ ನಾವು ಭೇಟಿ ಮಾಡ್ಸೋಣ. ಅವನ್ ಮಾತು ಕೇಳ್ಕೊಂಡು ನಾವು ಇವ್ರಿಗೂ ಕೂಡ ಮೋಸ ಮಾಡ್ಬಿಟ್ವಿ, ಹೌದಲ್ವಾ? ಜೈ ಹೋ ಪತ್ತ ಅಲ್ಲೋಡು, ಆ ಡಾಗಿ ನಮ್ಮನ್ನ ಕರೀತು. ಥ್ಯಾಂಕ್ ಯು ಡಾಗಿ. ಹೋಗೋಣ ಬೇಗ. ಅಯ್ಯ, ನಡೀರಿ ನಡೀರಿ ನಡೀರಿ. ನೋಟಿನ ಮಳೆ. ಒರಿಜಿನಲ್ ಇದಾವೆ, ಎಲ್ಲ ಚೆಕ್ ಮಾಡೋಣ. ನನ್ನ ನಾಯಿಗಳು ನನ್ನ ಹತ್ರನೇ ವಾಪಸ್ ಬಂದ್ಬಿಡ್ತು. ಏನು ವಿಷಯ? ಬನ್ನಿ ಡಾಗಿಗಳೇ, ದುನಿಯಾ ನಿಜ ಹೇಳುತ್ತೆ, ಡಾಗಿಗಳು ತುಂಬಾ ನಿಯತ್ತಾಗಿರುತ್ತೆ ಅಂತ. ಇವಾಗೆಲ್ಲ ನಾಯಿಗಳು ನಿಯತ್ತಾಗಿ ವಾಪಸ್ ಬಂದ್ಬಿಟ್ಟಿವೆ. ಬನ್ನಿ ಡಾಗಿಗಳೇ, ಮತ್ತೆ ಪೇಂಟ್ ಮಾಡ್ಬಿಟ್ಟು ಬೇರೆ ಕಸ್ಟಮರಿಗೆ ಮಾರ್ತೀನಿ ನಿಮ್ಮನ್ನ. 3ನೇ ಪಾರ್ಟಿಗೆ, 4ನೇ ಪಾರ್ಟಿಗೆ. ಇದೇ ರೀತಿ ನಮ್ಮ ಬಿಸ್ನೆಸ್ ಹಗಲು ರಾತ್ರಿ ಚೆನ್ನಾಗಿರುತ್ತೆ. 0 ಇನ್ವೆಸ್ಟ್ಮೆಂಟ್ ಮೇಲೆ 100% ಲಾಭ ತಗೊಳ್ತೀನಿ. ಬಾಸ್, ಅತಿ ಆಸೆ ಮಣ್ಣು ಮುಗ್ಸೋ ಕೆಲಸ ಮಾಡಿಸುತ್ತೆ. 100 ಯಾಕೋ ಜಾನ್, ನಾನು ನಿಮ್ಗೆ 200% ರಿಟರ್ನ್ ಕೊಡ್ತೀವಿ ಕಣ. ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ. ನೀವೆಲ್ಲ ಎಲ್ಲಿಂದ ಜಮಾ ಆಗ್ಬಿಟ್ರಪ್ಪ?
ಬಾಬಾ ಯಾರೇ ಎಂತ ನಾಯಿಗಳು ನೀವು ನಿಮ್ಮ ಟ್ರೈನರ್ ಮೇಲೆ ಅಟ್ಯಾಕ್ ಮಾಡ್ತೀರಾ ನಾನ್ ನಿಮ್ಗೆ ಯಾವ ತರನು ಹೇಳ್ಕೊಟ್ಟಿಲ್ಲ ಅಲ್ಲ ಬಾ ಬೇಗ ಇಲ್ಲಿಂದ ಓಡಕೊಂಡ್ರು ಇಲ್ಲಾಂದ್ರೆ ನಮ್ಮನ್ನ ಕಚ್ಚಿ ಕಚ್ಚಿ ಹಾಕ್ಬಿಡ್ತಾವೆ ಏ ಜಾನ್ ಎಲ್ರಿಗೂ ಹೇಳ್ಬಿಡು ಈಗ ನೀನು ಯಾವ ಬಣ್ಣ ಹಾಕಿಸ್ಕೊಳಕ್ ಇಷ್ಟಪಡ್ತೀಯ ಅಂತ ಬೇಗ ಹೇಳು. ಇಲ್ಲ 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 ಯಾವ ಬಣ್ಣನೂ ಬೇಕಾಗಿಲ್ಲ ಇವಾಗ ನನಗೆ ಚಿಂಗಮ್ ಸರ್ ನಾಯಿಗಳನ್ನೆಲ್ಲ ಹಿಡ್ಕೊಳ್ಳಿ ನನ್ನ ಕಾಪಾಡಿ ಪ್ಲೀಸ್ ಏ ಜಾನ್ ಈ ಡಾಗಿಯಿಂದ ಬಚಾವಾಗೋದು ಇಂಪಾಸಿಬಲ್ ನಿಜವಾಗ್ಲೂ ಇಂಪಾಸಿಬಲ್ Watch India's largest kids library only on Geo Hotstar. Download the app now.